ಕರುನಾಡಿಗೆ ನಮಸ್ಕಾರ. ಇವತ್ತು 26 ಜನವರಿ 2024. ಇಂದು ನಾವೆಲ್ಲರೂ ಗಣರಾಜ್ಯೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದೇವೆ. ತಮಗೆಲ್ಲರಿಗೂ ರಿಪಬ್ಲಿಕ್ ಡೇಯ ಹಾರ್ದಿಕ ಶುಭಾಶಯಗಳು. ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿ ಬಳಗಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ, ನೀವೆಲ್ಲರೂ ಕೆಸೆಟ್ ಎಕ್ಸಾಮನ್ನು ಬರೆದಿದ್ದೀರಿ. ನಿಮ್ಮ ರಿಸಲ್ಟದ ನಿರೀಕ್ಷೆಯಲ್ಲಿ ನಾನಿದ್ದೇನೆ. ಪರೀಕ್ಷೆ ಮುಗಿದ ತಕ್ಷಣ ನಿಮ್ಮ ಕೆಲಸ ಮುಗೀತು ಅಂತೇಳಲ್ಲ, ಮತ್ತೆ ಜೀವನದೊಳಗೆ ಬರುವ ನೆಟ್ ಎಕ್ಸಾಮ್ಗಾಗಿ ನೀವು ಪ್ರಿಪ್ರೇಷನ್ ಮಾಡುತ್ತಾ ಇರಲೇಬೇಕು. ಎಲ್ಲಿಯವರೆಗೆ ನಿಮ್ಮ ಕೈಯಲ್ಲಿ ಕೆಸೆಟ್ ಸರ್ಟಿಫಿಕೇಟು ಮತ್ತು NET ನೆಟ್ ಸರ್ಟಿಫಿಕೇಟ್ ಇರುವುದಿಲ್ಲವೋ ಅಲ್ಲಿ ತನಕ ನಿಮ್ಮ ಪ್ರಯತ್ನ ಇರಲೇಬೇಕು. ಪ್ರಯತ್ನ ಅಂದರೆ ಯಾವುದು? ಸೋಲುತ್ತಾ ಯಾವಾಗ ಗೆಲ್ಲುತ್ತೇವೆ ಮತ್ತು ಯಾವಾಗ ಗೆದ್ದಿದ್ದೇವೆ ಅನ್ನುವುದು ಅರಿವೇ ಆಗುವುದಿಲ್ಲವೋ ಅದಕ್ಕೆ ಪ್ರಯತ್ನ ಎಂದು ಕರೆಯುತ್ತಾರೆ. ಪ್ರಯತ್ನ ಎಂದರೆ ಯಾವುದು? ಸೋಲುತ್ತಾ ನಾವು ಯಾವಾಗ ಗೆದ್ದಿದ್ದೇವೆ ಅನ್ನುವುದು ನಮಗೆ ಅರ್ಥ ಆಗಬಾರದು, ಅದಕ್ಕೆ ಪ್ರಯತ್ನ ಎಂದು ಕರೆಯುತ್ತಾರೆ. ಕೆಸೆಟ್ ಪರೀಕ್ಷೆ ಪಾಸ್ ಆದಂಥ ನೀವೆಲ್ಲರಿಗೂ ಗೊತ್ತಿದೆ, 150 ಅಬೌವ್ ಯಾರು ಮಾರ್ಕ್ಸ್ ತೆಗೆದುಕೊಂಡಿದ್ದರೋ ನೀವೆಲ್ಲರೂ ಕೆಸೆಟ್ ಪಾಸ್ ಆಗಿರಿ ಅಂತ ತಿಳ್ಕೊಂಡ್ಬಿಡಿ. ಯಾರು 140 ಇದೆಯೋ ಅವರಿಗೆ 99% ಪಾಸ್ ಆಗುವಂಥ ಚಾನ್ಸಸ್ ಇದೆ. 130 SC ST NT ಕ್ಯಾಟಗರಿ ಇರುವಂಥ ವಿದ್ಯಾರ್ಥಿಗಳು ನೀವೆಲ್ಲರೂ ಪಾಸ್ ಆಗಿರಿ ಅಂತ ತಿಳ್ಕೊಂಡ್ರಿ. 150 ಅಬೌವ್ ಮಾರ್ಕ್ಸ್ ಯಾರಿಗೆ ಬಂದಿದೆ, 150 to 160 170 180 ನೀವೆಲ್ಲರೂ ಪರೀಕ್ಷೆ ಪಾಸ್ ಆಗಿರಿ. ಓಕೆ, ಈಗ ಕೆಸೆಟ್ ಪರೀಕ್ಷೆಯು ಮತ್ತು NET ನೆಟ್ ಪರೀಕ್ಷೆಯು ಜೂನ್ದಲ್ಲಿ ಬರುವಂಥ ನೆಟ್ ಪರೀಕ್ಷೆ ಬಗ್ಗೆ ಇವತ್ತಿನಿಂದಲೇ ನೀವು ಪ್ರಾರಂಭ ಮಾಡುತ್ತಿರಬೇಕು. ನನಗೊಂದು 2-3 ಜನ ವಿದ್ಯಾರ್ಥಿಗಳು ಇವಾಗಲೇ ಫೋನ್ ಹಚ್ಚಿದ್ದಾರೆ, ಸರ್ ಕೆಸೆಟ್ ಮುಗೀತು, ಈಗ ನೆಟ್ ಎಕ್ಸಾಮ್ ನಾವು ಪ್ರಿಪರೇಷನ್ ಮಾಡ್ತಾಯಿದ್ದೀವಿ, ಮತ್ತು ನೆಟ್ ಎಕ್ಸಾಮ್ಗಾಗಿ ನಿಮ್ಮ ಒಂದು ಸಲಹೆ, ನಿಮ್ಮ ಒಂದು ಪ್ರೀತಿ, ನಿಮ್ಮ ಒಂದು ಮಾರ್ಗದರ್ಶನ ಬೇಕು ಸರ್ ಅಂತೇಳಿ. ನಾನಂತೆ ನೆಟ್ ಕೆಸೆಟ್ ಆಗೈತಲ್ಲೋ, ಇಲ್ಲ ಸರ್ ಮತ್ತೆ ನಾವು ನೆಟ್ ಎಕ್ಸಾಮನ್ನು ಬರಿತೀವಿ. ಯಾಕಂದರೆ ಈಗ ನೋಡಿರಿ, ಕೆಲವೊಂದು ವಿದ್ಯಾರ್ಥಿಗಳು 100 ಮಾರ್ಕ್ಸ್ ಪಡೆದಿದ್ದಾರೆ, 120 ಮಾರ್ಕ್ಸ್ ಪಡೆದಿದ್ದಾರೆ, 122 ಪಡೆದಿದ್ದಾರೆ, 98 ಪಡೆದಿದ್ದಾರೆ. ಅವ್ರಿಗೆ ಗೊತ್ತಿದೆ ಅವರೆಲ್ಲರೂ ಫೇಲ್ ಆಗ್ಯಾರ ಅಂತ ತಿಳ್ಕೊಂಡು. ಆದ್ರೂ ಅವ್ರು ಏನಂದರು, ಬರುವ ಜೀವನದೊಳಗೆ ನಾವು ಪರೀಕ್ಷೆ ಪಾಸ್ ಆಗ್ತೀವಿ ಸರ್, ಯಾಕಂದರೆ ನಮಗೆ ಈ ಕೆಸೆಟ್ ಪರೀಕ್ಷೆ ಬರೆಯುವ ಒಂದು ಕಾನ್ಫಿಡೆನ್ಸ್ ನಿಮ್ಮದಿಂದ ಬಂದಿದೆ ಅನ್ನುವ ಪ್ರೀತಿಯ ಗೌರವದ ಮಾತುಗಳನ್ನು ಹೇಳಿದ್ದಾರೆ. ಇವತ್ತು ನಿಮ್ಮೆದುರಿಗೆ ಬರುವ ಉದ್ದೇಶ ಇಷ್ಟೇ. ನಿನ್ನೆ ನಡೆದ ಅಂದರೆ ಡಿಸೆಂಬರ್ 2023ರಲ್ಲಿ ನೆಟ್ ಎಕ್ಸಾಮ್ ಏನು ವಿದ್ಯಾರ್ಥಿಗಳು ಬರೆದಿದ್ದರು ಆ ಪರೀಕ್ಷೆಯ ಫಲಿತಾಂಶ ಬಂದಿದೆ. 18ನೇ ತಾರೀಕಿಗೆ ಫಲಿತಾಂಶ ಬಂದಿದೆ. ಓಕೆ, ಈ ಫಲಿತಾಂಶದೊಳಗೆ ನನಗೆ ತುಂಬ ಖುಷಿ ಕೊಡುವಂಥ ವಿದ್ಯಾರ್ಥಿಗಳ ಹೆಸರು ಇಲ್ಲಿದೆ. ಇವರ ಕಥೆ ನಿಮಗೆ ಪ್ರೇರಣೆ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡುತ್ತಿದ್ದೇನೆ. 22 ಜನ ನೆಟ್ ಎಕ್ಸಾಮ್ ಪರೀಕ್ಷೆ ಪಾಸ್ ಮಾಡಿದ್ದಾರೆ. ಇದು ನೆಟ್ ಎಕ್ಸಾಮ್ದೊಳಗೆ ಅತಿ ಹೈಯೆಸ್ಟ್ ರಿಸಲ್ಟ್ ನನಗೆ ಬಂದಿದ್ದು. 22 ಜನ, ಪ್ರತಿಯೊಬ್ಬರು ಪ್ರತಿಭಾವಂತರು, ಪ್ರತಿಯೊಬ್ಬರು ಬುದ್ಧಿವಂತರು, ಪ್ರತಿಯೊಬ್ಬರು ಪ್ರಯತ್ನವಾದಿಗಳು, ಪ್ರತಿಯೊಬ್ಬರು ಆತ್ಮವಿಶ್ವಾಸ ಉಳ್ಳವರು. ಆದರೆ ನಾವು ಮಾಡ್ತೀವಿ ಅನ್ನುವ ಕಾನ್ಫಿಡೆನ್ಸ್ ಅವರಿಗೆ ಇರಲಿಲ್ಲ. ನನ್ನ ಜೊತೆಗೆ ಮಾತನಾಡಿದಾಗ, ನನ್ನ ಸಂಪರ್ಕವಾದಾಗ ನಾನು ಅಂತೇಳಿ ನಾನು ಮೆರೆಯುವುದಿಲ್ಲ. ಏನಾಗ್ತದೆ ರೀ, ಒಳ್ಳೆಯವರು ದೃಷ್ಟಿಕೋನ ಒಳ್ಳೆಯ ವ್ಯಕ್ತಿಗಳ ಮೇಲೆ ಬಿದ್ದಾಗ ಮಾತ್ರ ಆ ಒಳ್ಳೆಯ ವ್ಯಕ್ತಿಯು ಬೆಳೆಯುತ್ತಾನೆ, ಹೊಳೆಯುತ್ತಾನೆ. ಬಂಗಾರ ಎಲ್ಲಿ ಬಿದ್ದಿದ್ರೂ ಅದು ಹೊಳೆಯುತ್ತಾ ಇರುತ್ತದೆ. ಆದರೆ ಅದು ಬಂಗಾರ ಇದೆಯೋ ಅಥವಾ ಇಲ್ಲ ಅನ್ನುವುದನ್ನು ಒಬ್ಬ ವ್ಯಕ್ತಿ ಹೇಳಬೇಕಾಗುತ್ತದೆ. ಹೊಳೆಯುವುದೆಲ್ಲ ಬಂಗಾರ ಅಲ್ಲ, ಆದರೆ ಯಾವುದು ಹೊಳೆಯುತ್ತಿದೆ ಅದು ಬಂಗಾರ ಇದೆಯೋ ಇಲ್ಲೋ ಹೇಳುವ ಒಬ್ಬ ವ್ಯಕ್ತಿ ಬೇಕೇ ಬೇಕು. ಅವನಿಗೆ ನಾವು ಗುರು ಅಂತೇಳಿ ಕರಿತೀವಿ. ಈ 22 ಜನರು ಅದ್ಭುತ ಸಾಧಕರವರು. ಅದರಲ್ಲಿ ಮೊದಲನೇ ವ್ಯಕ್ತಿನೇ ಅದರ ರೀ, ಸಂಗಮ್ಮ ರೆಡ್ಡಿ ಅಂತೇಳಿ. ಇವರು ಯಾದಗಿರಿ ಜಿಲ್ಲೆಯವರು. ಅತ್ಯಂತ ಹಿಂದುಳಿದ ಜಿಲ್ಲೆ ಅಂತೇಳಿ ನಾವು ಕರಿತೀವಿ. ಶಿಕ್ಷಣ ಕ್ಷೇತ್ರದಲ್ಲಿ ಹಿಂದುಳಿದ ಜಿಲ್ಲೆ ಯಾದಗಿರಿ ಅಂತೇಳಿ ನಾವು ಕರಿತೀವಿ. ಆದರೆ ಇಲ್ಲಿ ಪ್ರತಿಭಾವಂತರ ಒಂದು ಖನಿಜ ಇಲ್ಲಿ ಇದೆ. ಈ ಸಂಗಮ್ಮನ ಇಂಟರ್ವ್ಯೂ ಕೂಡ ನಾನು ಪಬ್ಲಿಷ್ ಮಾಡಿದ್ದೇನೆ. ಎರಡೂ ಕಾಲು ಇಲ್ಲದ ತಾಯಿ ಇವಳು. ಸಂಗಮ್ಮ ನಮ್ಮ ಮನೆಗೆ ಬಂದಿದ್ದಳು, 2 ಕಾಲಿಲ್ಲ ಅಮ್ಮನಿಗೆ. ಕಂಪ್ಲೀಟ್ ಶರೀರವನ್ನು ನೆಲದ ಮೇಲೆ ಎಳೆಯುತ್ತಾ ಬಂದಂಥವಳು ಇವಳು. ನಿನ್ನೆ ನೆಟ್ ಎಕ್ಸಾಮಲ್ಲಿ GRF ಪಡೆದುಕೊಂಡಿದ್ದಾಳೆ. GRF ಜೂನಿಯರ್ ರಿಸರ್ಚ್ ಫೆಲೋಶಿಪ್
ಪ್ರತಿ ತಿಂಗಳ ಇನ್ನು ಸರ್ಕಾರದ ಕಡೆಯಿಂದ UGC ಕಡೆಯಿಂದ 50,000 ರೂಪಾಯಿ ಈ ತಂಗಿಗೆ ಸಿಗುವುದಿದೆ 5 ವರ್ಷದ ತನಕ. ಇವಳು ಈ ಅಮ್ಮನೇ ನಿಮಗೆ ಸ್ಫೂರ್ತಿ, ಈ ತಾಯಿಯೇ ನಿಮಗೆ ಪ್ರೇರಣೆ, ಈ ತಾಯಿಯ ಜೀವನವೇ ನಿಮಗೆ ದಾರಿದೀಪ. ಸಂಗಮ್ಮ ಒಂದು ವೇಳೆ ಒಂದಲ್ಲ 2 ಡಬಲ್ GRF ಅಂತೇಳಿ ಕರಿತೀವಿ. ಹೋದ ಜೂನ್ ಎಕ್ಸಾಮ್ದೊಳಗೂ ಆ ತಾಯಿಗೆ ಕೇವಲ 2 ಮಾರ್ಕ್ಸ್ ಇರಲಿಲ್ಲ GRF ಸಿಗಬೇಕಾದ್ರೆ. ಮತ್ತು ಜೂನದು ರಿಸಲ್ಟ್ ಬಿಟ್ಟಿದ್ರು. ಯಾರ್ಯಾರ್ದು ಪ್ರಾಬ್ಲಮ್ ಆಗಿರುತ್ತೆ ನೋಡ್ರಿ, ಒಂದೊಂದು ಸಲ ರಿಸಲ್ಟ್ ಅವರು ಇಂಡಿವಿಜುವಲ್ ಆಗಿನೇ ಪತ್ರ ಕಳಿಸ್ತಾರೆ UGCದವರು. ಆ ಅಮ್ಮನಿಗೆ UGC ಕಡೆಯಿಂದ ಪತ್ರ ಬಂದಿತ್ತು, ನೋಡಮ್ಮ ಫಸ್ಟ್ ರೌಂಡ್ದೊಳಗೆ ನೀನು GRF ಆಗಿಲ್ಲ, ಈ ಸೆಕೆಂಡ್ ರೌಂಡ್ದೊಳಗೆ GRF ಆಗಿದೆ ಅಂತೇಳಿ. ಜೂನ್ 2023ರಲ್ಲಿ GRF ಆಗಿತ್ತು. ಈಗ ನಿನ್ನೆ ನೆಟ್ ಎಕ್ಸಾಮ್ದೊಳಗೆ GRF ಆಗಿದೆ. ಹೋದ ಸಲ GRF ಆಗಿಲ್ಲ ಅಂತ ತಿಳ್ಕೊಂಡು ಇನ್ನೊಂದು ಸಲ ಎಕ್ಸಾಮ್ ತುಂಬಿದ್ದಳು. ಈಗ ಕಂಪ್ಲೀಟ್, ಈಗ GRF, ಮೊನ್ನೆ GRF. ಅದ್ರ ಜೊತೆಗೆ ನಿನ್ನೆ ಕರ್ನಾಟಕದೊಳಗೆ 13ನೇ ತಾರೀಕಿಗೆ ಬೆಂಗಳೂರಿಗೆ ಹೋಗಿ ಎಕ್ಸಾಮ್ ಬರೆದವಳು ಈ ಅಮ್ಮ. ಬೆಂಗಳೂರಿಗೆ ಹೋದಂಥ ನೋಡಿ, 2 ಕಾಲಿಲ್ಲದು ಕಂಪ್ಲೀಟ್ ಶರೀರವನ್ನು ನೆಲಕ್ಕೆ ಎಳೆಯುತ್ತಾ ತಂದೆ ತಾಯಿರು ತುಂಬ ಕಡು ಬಡತನದವರು ಇವರು. ಹಾಸ್ಟೆಲ್ದೊಳಗಿರುವಂಥ ಈ ಸಂಗಮ್ಮ, ಇಲ್ಲ ಸರ್ ನನ್ನ GRF ಸಿಕ್ಕರೆ ನಾನು ಮೊಟ್ಟ ಮೊದಲಿಗೆ ಏನು ಮಾಡ್ತೀನಿ ಅಂದ್ರೆ ನಮ್ಮ ತಂದೆ ತಾಯಿಗಳಿಗೆ ಒಂದು ಮನೆ ಕಟ್ಟಿಸ್ಕೊಡ್ತೀನಿ. ಅವಳು ಕನಸು ನೋಡ್ರಿ ಎಂಥದ್ದು, 50,000 ರೂಪಾಯಿ ನನಗೆ ಸಿಕ್ತಲ್ರಿ ಸರ್, ಮೊದಲಿಗೆ ನಮ್ಮ ತಂದೆ ತಾಯಿಗಳು ಒಂದು ಮನೆ ಕಟ್ತೀನಿ, ಯಾಕಂದ್ರೆ ನಮ್ಮ ಮನೆಯೊಳಗೆ ಗಂಡು ಮಕ್ಕಳು ಯಾರೂ ಇಲ್ಲ, ನಾನೇ ಇದ್ದೀನಿ ಸರ್, ನಾನೇ ಮಗ, ನಾನೇ ಮಗಳು, ನಾನೇ ನನ್ನ ತಂದೆ ತಾಯಿಗೆ ಆಶ್ರಯ. ಅದಕ್ಕೆ ನನ್ನ ತಂದೆ ತಾಯಿಯರು ಕೂಲಿ ಕೆಲಸ ಮಾಡ್ಕೊತು ಊರು ಹೊರಗೆ ಇರ್ತಾರೆ ಸರ್, ನಮಗೆ ಮನೆ ಇಲ್ಲ, ಮನೆ ಕಟ್ತೀನಿ ಸರ್, GRF ಹಣ ಬಂದ ತಕ್ಷಣ ಮನೆ ಕಟ್ತೀನಿ ಸರ್, ನಾನು PhD ಮಾಡ್ತೀನಿ ಸರ್, ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ತೀನಿ ಸರ್ ಅನ್ನುವ ಕೆಚ್ಚದೆಯ ಕಾನ್ಫಿಡೆನ್ಸ್ ಇರುವಂಥ ಈ ತಂಗಿ ಸಂಗಮ್ಮ ಯಾದಗಿರಿ ಜಿಲ್ಲೆಯವರು. ಈಗ ಕೆಸೆಟ್ ಎಕ್ಸಾಮ್ದೊಳಗೆ ಎಷ್ಟು ಮಾರ್ಕ್ ತೊಗೊಂಡ್ರೆ 200 ಮಾರ್ಕ್ಸ್ ಪಡೆದಿದ್ದಾರೆ. ಔಟ್ ಆಫ್ 300ಗೆ 200. ನಿನ್ನೆ ಅಂದ್ರೆ ಅವರು ಆನ್ಸರ್ ಕೀ ಪ್ರಕಾರ ನಾನು ಹೇಳಿದ್ರು ಸರ್ 200 ಮಾರ್ಕ್ಸ್ ಬಂದಿವೆ ಅಂತೇಳಿ. ಅದಕ್ಕೆ ಈ ಸಂಗಮನದ ನಾನು ನಿಮಗೆ ವಿಡಿಯೋ ಮಾಡಿ ಕೂಡ ನಾನು ಅವರೊಂದು ವಿಡಿಯೋ ಕಳಿಸಿ ನೋಡ್ರಿ, ಯೂಟ್ಯೂಬ್ದೊಳಗೆ ಐತೆ, ಆ ತಾಯಿ ನೋಡ್ರಿ. ಅದಕ್ಕೆ ಸಂಗಮ್ಮ ಗ್ರೇಟ್ ಅಮ್ಮ. ಇವಳು ಹೋದ ಯಾವಾಗ ನೋಡ್ರಿ 2022 ದೀಪಾವಳಿ ಹಬ್ಬದ ದಿವಸ ನನಗೆ ಫೋನ್ ಹಚ್ಚಿದ್ರು, ಸರ್ ನನಗೆ ನೆಟ್ ಎಕ್ಸಾಮ್ ಬರೋದೈತ್ರಿ, ನನಗೆ ಕೆಸೆಟ್ ಎಕ್ಸಾಮ್ ಪಾಸ್ ಆಗೋದಮ್ಮ. ನಾನು ಕೆಸೆಟ್ ಹಾಗೆ ಆಗ್ತಿ ತಂಗಿ, ಅದ್ರ ಜೊತೆಗೆ ನೆಟ್ ಎಕ್ಸಾಮ್ ಬರೀಯಮ್ಮ ನೀನು ತಂದೆ. ಇಲ್ಲ ಸರ್ ನೆಟ್ ಎಕ್ಸಾಮ್ ಆಗಂಗಿಲ್ಲ, ಅದು ಇಂಗ್ಲೀಷದೊಳಗೆ ಇರ್ತೈತಿ, ನನಗೆ ಇಂಗ್ಲೀಷ್ ಏನೂ ಬರೋದಿಲ್ಲ, ಅರ್ಥ ಆಗಂಗಿಲ್ಲ ಸರ್, ಭಾಳ ಹಾರ್ಡ್ ಇರ್ತೈತಿ ಅಂತೇಳಿ ಎಲ್ಲರೂ ಹೇಳಿದರು. ನಾನಂದೆ ಎಲ್ಲರೂ ಹೇಳಿದ್ರು ಓಕೆ ಹಾರ್ಡ್ ಅದ ಅಂತೇಳಿ, ಬಟ್ ನಾನು ಹೇಳ್ತೀನಮ್ಮ ನನ್ನ ಸಲುವಾಗಿ ನೀನು ಎಕ್ಸಾಮ್ ಬರಿ, ಸರಳ ಇರ್ತೈತಿ, ನೀನು ಎಕ್ಸಾಮ್ ಬರೀ ಅಂದ್ರೆ ಬರಿಬೇಕಮ್ಮ ಅಂತಂದೆ. ಇಲ್ಲ ಸರ್ ನನ್ನ ಕೈಲಿ ಆಗ್ತದೆ, ನೀನು ಬರೀಯಮ್ಮ. ಆಮೇಲೆ ಸರ್ ನನ್ನ ಹತ್ರ ದುಡ್ಡಿಲ್ಲ, ಭಾಳ ಬಡವರು ಅಮ್ಮ, ಏನೋ ದೀಪಾವಳಿ ಹಬ್ಬದ ದಿವಸ ಒಂದು ದೀಪಾವಳಿ ದಿವಸ ಒಂದು 3 ದಿವಸ ಹಬ್ಬ ನಡೆದಿರ್ತದೆ, ಅದರಲ್ಲಿ ಒಂದು ಬಹುಬೀಜ ಅಂತೇಳಿ ಕರಿತೀರಿ. ನಾನು ಅಂದೆ ಇವತ್ತು ಹಬ್ಬದ ದಿವಸ ಫೋನ್ ಹಚ್ಚಿ ತಂಗಿ ನಿನಗೊಂದು ನನ್ನ ಕಡೆ ಒಂದು ಕಾಣಿಕೆ ಅಂತೇಳಿ ನಾನು ನಿನಗೆ ಬುಕ್ ಕೊಡ್ತೀನಿ ಓದಮ್ಮ ಅಂತೇಳಿ. ಕನ್ನಡ ಲಿಟ್ರೇಚರದ ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳಿರೋ ಜೆರಾಕ್ಸು ಮತ್ತು ಕನ್ನಡ ಮೀಡಿಯಂ ಬುಕ್ಕನ್ನು ಕೊಟ್ಟು ಕಳಿಸಿದ್ದೆ. ಆ ತಂಗಿ ಅದನ್ನು ಓದಿದ್ದಳು, ಫಸ್ಟ್ ಟೈಮ್ ನೆಟ್ ಎಕ್ಸಾಮ್ ಬರೆದಿದ್ದಳು. ಆದರೆ 2022 ಜೂನ್ 2022 ಡಿಸೆಂಬರ್ದು ನೆಟ್ ಎಕ್ಸಾಮ್ ಆ ಅಮ್ಮ ಫೇಲ್ ಆದರು. ಆದರೆ ನನಗೇನಂದ್ರು ಸರ್ ನಾನು ಫೇಲ್ ಆಗಿರ್ಬೋದು, ಆದರೆ ಕೇವಲ 8 ಮಾರ್ಕ್ಸಿಂದ ನಾನು ಫೇಲ್ ಆಗೀನಿ ಸರ್, ಜೂನದೊಳಗೆ ನಾನು ಪಾಸ್ ಆಗ್ತೀನಿ ನೆಟ್ ಎಕ್ಸಾಮ್ ಅಂತೇಳಿ ಭರವಸೆಯನ್ನು ಮಾತು ಹೇಳಿದ್ರು. ಮತ್ತು ಜೂನ್ ಒಳಗೆ ಎಕ್ಸಾಮ್ ಕಟ್ಟಿದ್ರು. ಜೂನ್ ಒಳಗೆ ನೆಟ್ ಎಕ್ಸಾಮ್ ಪಾಸಾಗಿ ಯಾದಗಿರಿಯಿಂದ ಅಕ್ಕಲ್ಕೋಟಕ್ಕೆ ನಮ್ಮ ಮನೆಗೆ ಚೆನ್ನಮ್ಮ ಮತ್ತು ಸಂಗಮ್ಮ ಇಬ್ಬರೂ ದಿವ್ಯಾಂಗರು, ಒಬ್ಬಳಿಗೆ 1 ಕಾಲಿಲ್ಲ, ಈ ಅಕ್ಕಗೆ 2 ಕಾಲಿಲ್ಲ. ಆಮೇಲೆ ಇಲ್ಲಿ ನನಗೆ ಸನ್ಮಾನ ಮಾಡಿ ಮತ್ತು ವಾಪಸ್ ಹೋಗಿದ್ದರು. ಈಗ ಡಿಸೆಂಬರ್ದೊಳಗೆ ಮತ್ತೆ ನೆಟ್ ಎಕ್ಸಾಮ್ ಪರೀಕ್ಷೆ ಪಾಸ್ ಮಾಡಿದ್ದಾರೆ. ಇನ್ನು ಕೆಸೆಟ್ ಕೂಡ ಅವರು ಆಗೇ ಆಗುತ್ತಾರೆ. ನಾನು ಹೇಳೋ ಉದ್ದೇಶ ಏನು ಗೊತ್ತದ್ರಿ, ಆಗಂಗಿಲ್ಲ ಅನ್ಕೋತ ಕೂಡಬೇಡ್ರಿ, ಏನು ಮಾಡಿದ್ರೆ ನಾವು ಪಾಸ್ ಆಗ್ತೀವಿ ಅನ್ನೋದು ಪಾಸಿಟಿವಿಟಿ ನಿಮ್ಮ ಹತ್ರ ಇರಬೇಕು. ಎಲ್ಲಿ ತನಕ ನೀನು ಸೋಲುವುದಿಲ್ಲವೋ ಅಲ್ಲಿ ತನಕ ನಿನಗೆ ಯಾರೂ ಸೋಲಿಸುವುದಿಲ್ಲ. ಅದಕ್ಕೆ ನೀನು ಸೋಲೋಬೇಡ. ಒಂದು ಸ್ವಲ್ಪ ಸಮಯ ಅದಕ್ಕೆ ನಾವು ಅರ್ಪಣೆ ಮಾಡಲೇಬೇಕು. 1 ವರ್ಷ ಸಮಯ ಅರ್ಪಣೆ ಮಾಡಿದ್ದಾಳೆ ಸಂಗಮ್ಮ. ಈಗ ಕೆಸೆಟ್ ಅಂತೂ ಪಾಸ್ ಆಗ್ತಾಳೆ, ರಿಸಲ್ಟ್ ಬರೋದಿದೆ, 200 ಮಾರ್ಕ್ಸ್ ಪಡೆದಿದ್ದಾಳೆ ಕೆಸೆಟ್ಟು. ಆಮೇಲೆ ಡಬಲ್ ನೆಟ್ ಎಕ್ಸಾಮ್ ಅಂದರೆ ಡಬಲ್ GRF, ಇದಕ್ಕಂತಾರೆ ಛಲಗಾರ್ತಿ ಅಂತೇಳಿ. ಸಂಗಮ್ಮ ನೀವು ನಮ್ಮೆಲ್ಲರಿಗೂ ಸ್ಫೂರ್ತಿ ಅಮ್ಮ. ಇಲ್ಲಿಗೆ ತುಂಬ ಹೃದಯದ ಥ್ಯಾಂಕ್ ಯು ಸೋ ಮಚ್, ಬಿಗ್ ಕಾಂಗ್ರ್ಯಾಚುಲೇಷನ್. ಅದಾದ ನಂತರ ಇನ್ನೊಬ್ಬರು ಓಂಕಾರ್ ಪಾಟೀಲ್. ಮೈ ಗಾಡ್, ಮೊದಲಿಗೆ ಇವರಿಗೆ ನಾನು ಓಂಕಾರ್ ಪಾಟೀಲ ಇರ್ಬೋದು ಹುಡುಗದ ಅಂತೇಳಿ ಅಂದಿದ್ದೆ. ಆದರೆ ಈ ಸಂಗಮ್ಮನ ಥರನೇ ಮೈ ಗಾಡ್, ನಾವು ಏನಂತೀವಿ ಗೊತ್ತದ್ರಿ, ನನಗೇ ಪ್ರಾಬ್ಲಮ್ಸ್ ಅದ ರೀ, ನನಗೇ ಸಮಸ್ಯೆ ಅದ ಅಂತೇಳಿ ನಾವು ಅಂತೀವಿ. ಅದು ಹಾಗಲ್ಲ.
ನಮಗಿಂತ ಸಾವಿರೋ ಪಟ್ಟು ಸಮಸ್ಯೆಗಳು ಈ ಪ್ರಪಂಚದೊಳಗೆ ಜನರಿಗೆ ಐತೆ ರೀ. ಓಂಕಾರ ಪಾಟೀಲದು ಅವ್ರು ನಮ್ಮ ಮನೆಗೆ ಬರೋರು ಅದಾರೆ, ಬಂದಾಗ ಅವ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ, ಅವ್ರದ್ದು ವಿಡಿಯೋನೂ ತೋರಿಸ್ತೀನಿ. ಈ ಮನುಷ್ಯ, ಈ ಹುಡುಗ ಕೊಲ್ಲಾಪುರದವರು, ಇವರಿಗೆ ಕೇವಲ ಬುದ್ಧಿ ಮಾತ್ರ ಸರಿಯಾಗಿದೆ, ಬುದ್ಧಿ ಮಾತ್ರ ವರ್ಕ್ ಮಾಡುತ್ತಿದೆ. ದಯವಿಟ್ಟು ನೆನಪಿಟ್ರೆ ನಾ ಏನು ಹೇಳ್ತಾ ಇದ್ದೀನಿ, ಉಳಿದಿದ್ದು ಶರೀರ ಕೈ ಕಾಲು ಕೆಲಸ ಮಾಡುತ್ತಿಲ್ಲ. ಸ್ಟೆಫನ್ ಹಾಕಿಂಗ್ ಅಂತೇಳಿ ಒಬ್ಬ ವಿಜ್ಞಾನಿ ಇದ್ದರು, ಸ್ಟೆಫನ್ ಹಾಕಿಂಗ್. ಓಕೆ, ಅವರಿಗೆಲ್ಲ ಇಡೀ ಶರೀರದ ಮೇಲೆ ಅವ್ರಿಗೆ ಕಂಟ್ರೋಲ್ ಇರಲಿಲ್ಲ ರೀ, ಶರೀರ ಕೆಲಸ ಮಾಡ್ತಿರಲಿಲ್ಲ, ಕೇವಲ ಬುದ್ಧಿ ಕೆಲಸ ಮಾಡ್ತಿತ್ತು. ಆ ರೀತಿಯ ರೋಗ ಈ ಮನುಷ್ಯನಿಗಾಗಿತ್ತು, ಈ ಹುಡುಗನಿಗೆ. ಆದ್ರೆ ಎಂಥ ಪ್ರತಿಭಾವಂತರಿ. ನನಗೆ ಫೋನ್ ಹಚ್ಚಿದಾಗ ಅವ್ರಿಗೆ ಮಾತಾಡಲಿಕ್ಕೆ ಬರೋಂಗಿಲ್ಲ ರೀ. ಅವ್ರು ತೊದಲು ನುಡಿತಿದ್ರು, ಕೈ ವರ್ಕ್ ಮಾಡ್ತಾರೆ, ಹಿಂಗೆ ಸತತವಾಗಿ ಕೈ ನಡುಗ್ತಾರೆ ಅವರು, ಹಿಂಗೆ 24 hours ಹಿಂಗೆ ಕೈ ನಡುಗುತ್ತವೆ, ಕಾಲು ನಡುಗುತ್ತವೆ. ಆದ್ರೆ ಅವ್ರ ಬುದ್ಧಿ ಮಾತ್ರ ತೀಕ್ಷ್ಣವಾಗಿದೆ, ಅವ್ರ ಬುದ್ಧಿ ಮಾತ್ರ ಸರಿಯಾಗಿದೆ. ನೋಡಿರಿ, ಮನುಷ್ಯನಿಗೆ ಬುದ್ಧಿ ಸರಿ ಇದ್ರೆ ಸಾಕು, ಉಳಿದಿದ್ದ ಅವಯವಗಳು ಹೇಗೆ ಇರ್ಬೋದು, ಆದ್ರೆ ಸಾಧನೆ ಮಾಡ್ಲಿಕ್ಕಾಗ್ತದೆ ರೀ. ಉಳಿದಿದ್ದೆಲ್ಲ ಶರೀರ ಕರೆಕ್ಟ್ ಅದಾವ್ರಿ, ಆದರೆ ಬುದ್ಧಿನೇ ಇರಲಿಲ್ಲ ಅಂದ್ರೆ ಉಪಯೋಗ ಇಲ್ಲ. ಓಂಕಾರ ಪಾಟೀಲ್ ಕೊಲ್ಲಾಪುರದ ಹುಡುಗ, ಇವ್ರಿಗೆ ಹೋದ ಸಲ ನೆಟ್ ಎಕ್ಸಾಮ್ ಬರೆದಿದ್ರು, ಆದ್ರೆ ಫೇಲ್ ಆಗಿದ್ದರು. ನಾವು ಯಾಕೆ ಫೇಲ್ ಆದ್ರು ಇವರು ಅಂತ ತಿಳ್ಕೊಂಡು ನಾವು ಕೇಸ್ ಮಾಡಿದ್ದೀವಿ, ಇವ್ರದ್ದು ಕೇಸ್ ಮಾಡೀವಿ. ಎಲ್ಲಿ? ಹೈಕೋರ್ಟ್, ಮುಂಬೈ ಹೈಕೋರ್ಟ್ದೊಳಗೆ ನಾವು ಕೇಸ್ ದಾಖಲೆ ಮಾಡಿದ್ದೀವಿ. ನಮ್ಮದೊಬ್ಬರು ಮುಂಬೈದ ಸುಪ್ರೀಂ ಕೋರ್ಟ್ದಾಗ ಕೆಲಸ ಮಾಡ್ತಾರೆ, ನಮ್ಮ ಅಕ್ಕಲಕೋಟೆ ತಾಲೂಕದವ್ರೆ, ವಿಶ್ವನಾಥ್ ಪಾಟೀಲ್ ಸರ್ ಅಂತೇಳಿ ಅವರು ಅಡ್ವೊಕೇಟ್ ಅದಾರೆ. ಅವರು ಮುಂಬೈ ಹೈಕೋರ್ಟ್ದಾಗ ಕೆಲಸ ಮಾಡ್ತಾರೆ ಮತ್ತು ಡೆಲ್ಲಿ ಹೈಕೋರ್ಟ್ದವ್ರು. ಅವ್ರಿಗೆ ಹೇಳಿದ್ದೆ, ಸರ್ ಓಂಕಾರ ಪಾಟೀಲ್ ಅಂತೇಳಿ ಬಡ ಹುಡುಗದನ್ರಿ ಸರ್, ಇವನ ಮೇಲೆ ಅನ್ಯಾಯ ಆಗಿದೆ. ಯಾಕಂದರೆ ಇವನಕ್ಕಿಂತ ಕಡಿಮೆ ಇದ್ದವ್ರು ರಿಸಲ್ಟ್ ಅವ್ರು ಏನೋ ಡಿಕ್ಲೇರ್ ಮಾಡಿದ್ರು, ಅದು ತೊಂದರೆ ಆಗ್ಯದ ಸರ್, ಪ್ರಾಬ್ಲಮ್ ಆಗ್ಯದ. ಕೇಸ್ UGC ಮೇಲೆ ಕೇಸ್ ಮಾಡಿದ್ರು, NTA ಇದ್ರ ಮೇಲೆ. ಆಮೇಲೆ ಈ ಹುಡುಗಂದೆಲ್ಲ ವೆರಿಫಿಕೇಷನ್ ಮಾಡಿದರು. ಆಮೇಲೆ ಅವರು ಇನ್ನೊಂದು ಕಾರಣ ಹಚ್ಚಿ ಈ ಹುಡುಗನಿಗೆ ಅಂದರು, ಇಲ್ಲ ಸರ್ ಈಗ ರಿಸಲ್ಟ್ ಡಿಕ್ಲೇರ್ ಮಾಡೀವಿ, ಇವ್ರ ಕೋಟಾದೊಳಗೆ, ದಿವ್ಯಾಂಗ ಕೋಟಾದೊಳಗೆ ಮೊದಲನೇ ಒಬ್ಬನಿಗೆ ನಾವು ಪಾಸ್ ಅಂತೇಳಿ ಡಿಕ್ಲೇರ್ ಮಾಡೀವಿ, ಎರಡನೇ ವ್ಯಕ್ತಿಗೆ ಮಾಡ್ಲಿಕ್ಕೆ ಬರೋಂಗಿಲ್ಲ ಅಂತೇಳಿ ಒಂದು ಕಾರಣ ಹೇಳಿದರು. ಮುಂಬೈ ಹೈಕೋರ್ಟ್ದೊಳಗೆ ಕೇಸ್ ಹಾಕಿದ್ರು ಈ ಹುಡುಗಂದು. ಬಟ್ ಈ ಮನುಷ್ಯ ಛಲ ಬಿಡಲಿಲ್ಲ. ಸರ್ ಮತ್ತೆ ನಾನು ಡಿಸೆಂಬರ್ದೊಳಗೆ ಬರೀತೀನಿ ಎಕ್ಸಾಮ್ ಅಂತೇಳಿ ಡಿಸೆಂಬರ್ ಎಕ್ಸಾಮ್ದೊಳಗೆ ನೆಟ್ ಎಕ್ಸಾಮ್ ಪಾಸ್ ಮಾಡಿದಾರಂಥ ಓಂಕಾರ ಪಾಟೀಲ್. ಮರಾಠಿ ಸಬ್ಜೆಕ್ಟ್ ಯಾವುದೇ ಇರಲಿ, ಕನ್ನಡ ಲಿಟ್ರೇಚರ್ ಇರಲಿ, ಮರಾಠಿ ಲಿಟ್ರೇಚರ್ ಇರಲಿ, ಇಂಗ್ಲೀಷ್ ಇರಲಿ, ಮ್ಯಾಥಮೆಟಿಕ್ಸ್ ಇರಲಿ, ಜಾಗ್ರಫಿ ಇರಲಿ, ಕಾಮರ್ಸ್ ಇರಲಿ, ಯಾವುದೇ ಇರ್ಬೋದು ನಿಮ್ಮ ಸಬ್ಜೆಕ್ಟ್. ಬಟ್ ಸಬ್ಜೆಕ್ಟ್ಸ್ ಆರ್ ನಾಟ್ ಇಂಪಾರ್ಟೆಂಟ್, ಯುವರ್ ರಿಸಲ್ಟ್ ಈಸ್ ಇಂಪಾರ್ಟೆಂಟ್, ಯುವರ್ ಸರ್ಟಿಫಿಕೇಟ್ ಈಸ್ ಇಂಪಾರ್ಟೆಂಟ್. ಅದಾದ ನಂತರ ಕರುಣಾ ಗುರವ್ ಮೇಡಮ್ ಅವರು, ಇವರು ನಮ್ಮ ಮನೆಯ ಮಾಲೀಕರು. ಇವರು ನಾವು ಇವ್ರ ಮನೆಯೊಳಗೆ ಬಾಡಿಗೆಗೆ ಇರ್ತಿದ್ದೆವು. ಕರುಣಾ ಗುರವ್ ಮೇಡಮ್ ತುಂಬ ಅದ್ಭುತ ಟೀಚರ್. ಇವರು ಜಿಲ್ಲಾ ಪರಿಷತ್ ಶಾಲೆಯಲ್ಲಿ ಪ್ರಾಥಮಿಕ ಟೀಚರಾಗಿ ಇವರು ಸೇವೆ ಸಲ್ಲಿಸುತ್ತಿದ್ದಾರೆ. ಇಸ್ ವೆರಿ ಬ್ರಿಲಿಯಂಟ್, ಭಾಳ ಬ್ರಿಲಿಯಂಟ್ ಇವರು. ನಮ್ಮ ಮನೆ ಓನರ್ ಮಿಸ್ಸೆಸ್ ಅವರು, ಸರ್ ಅವರು. ನಾವು ಇವ್ರ ಮನೆಯೊಳಗೆ 2 ವರ್ಷ ಇವ್ರ ಮನೆಯೊಳಗೆ ಇದ್ದೀವಿ ರೀ ನಾವು, ಇಲ್ಲೇ ಬಾಡಿಗೆಗೆ. ಕೊರೋನಾ ಪೀರಿಯಡ್ದೊಳಗಂತೂ ಭಾಳ ನಮಗೆ ಸಹಕಾರ ಮಾಡೋದಂತ ಮೇಡಮ್. ಇಷ್ಟು ಬ್ರಿಲಿಯಂಟ್ ಅದಾರ್ರಿ ಇವರು. ಆದರೆ ನೆಟ್ ಸೆಟ್ ಬರೆಯೋ ವಿಚಾರ ಅವ್ರು ಎಂದೂ ಮಾಡಿರಲಿಲ್ಲ. ಅವ್ರ ಮನೆಯೊಳಗಿದ್ದಾಗ ಪ್ರತಿನಿತ್ಯ ನನ್ನ ಮನೆಗೆ ಹುಡುಗರು ಬರೋರು ಹೋಗೋರು ಇದೆಲ್ಲ ನೋಡಿ ಎಷ್ಟೋ ಜನರು ನಾನು ಸನ್ಮಾನ ಮಾಡ್ತಿದ್ದೆ. ಇವರು ಪರೀಕ್ಷೆ ಪಾಸ್ ಆಗ್ಯಾರ ನೋಡ್ರಿ ಮೇಡಮ್, ಇವರು ಪರೀಕ್ಷೆ ಪಾಸ್ ಆದರು. ಆಮೇಲೆ ಇವ್ರ ಫ್ರೆಂಡ್ ಕರುಣಾ ಗುರವರು ಮೇಡಮ್ ಅವ್ರ ಫ್ರೆಂಡ್ ಪುಣೆಗೆ ಇರ್ತಿದ್ರು. ಅವರು ಇವ್ರಿಗೆ ಫೋನ್ ಹಚ್ಚಿ, ಇಲ್ರಿ ದಾನಯ್ಯ ಕೌಟಿಮಠ ಸರ್ ಅಂತ ಹೇಳಿದಾರೆ ಅಕ್ಕಲಕೋಟದೊಳಗೆ ಎಲ್ಲಿರ್ತಾರೆ ಅವ್ರು ನಮ್ಮ ಮನೆಯೊಳಗೆ ಅದಾರ, ಆಯ್ತು ನಮ್ಮ ಮನೆಯೊಳಗೆ ಅದಾರೋ, ಹೌದು ರೀ, ಅವ್ರ ಕಡೆಯಿಂದ ನೋಟ್ಸ್ ಬೇಕು ಅಂತಂದಿದ್ರು. ಸರ್ ಉಮ್ಮಟ ಸರ್ ಅಮ್ಮ ಅವ್ರಿಗೆ ಹೋಗತ್ತೆ, ಒಂದು 5 ಮಿನಿಟದ ಬರ್ತಾರತ್ತೇಳಿ. ಎಲ್ಲರೇ ರೆಡಿ ಆಗ್ಯಾರ, ಮೂತಿ ತೊಗೊಳ್ತಾರತ್ತೇಳಿ, ಒಂದು 5 ನಿಮಿಷನೇ ಬರ್ತಾರತ್ತೇಳಿ. ಇಲ್ಲೊಂದು ನಡೀತಾರೆ ಗಾಡಿ ಮೇಲೆ ಬರ್ತಾರತ್ತೇಳಿ. ಅವ್ರದ್ದು ಗಾಡಿ ಅದನು ಒಂದು 5 ನಿಮಿಷ ನಿಂದಿರತ್ತೇಳಿ. ಒಂದು 5 ನಿಮಿಷ ಇದೊಂದು ವಿಡಿಯೋ ಮುಗೀತದೆ ಪ್ಲೀಸ್, ಒಂದು 5 ನಿಮಿಷ ನಿಂದಿರತ್ತೇಳಿ. ಕರುಣಾ ಗುರವ್ ಮೇಡಮ್ ಅವರು, ಎಸ್, ಇವ್ರ ಫ್ರೆಂಡ್ ಇವ್ರಿಗೆ ಫೋನ್ ಹಚ್ಚಿದ್ರು, ಅವ್ರು ಎಲ್ಲಿದ್ದಾರೆ ಅಂತೇಳಿ. ಸಂಗೀತ ಅವ್ರಿಗೆ ಸರ್ ನಡಿ ಅಂತೇಳಿ ನಾ ಬರ್ತೀನಿ. ಏನು ಅವ್ರಿಗೆ ಸರ್ ನಡಿ ಅಂತೇಳಿ ನಾ ಬರ್ತಾ ತಿಳಿಲ್ಲ ಅಂದ್ರೆ ಅವ್ರಿಗೆ ಹೋಗತ್ತೇಳಿ ನಾ ಬರ್ತೀನಿ. ಹಾಂ ಆಯ್ತು, ಒಂದು 5 ರಿಂದ 10 ನಿಮಿಷ ನಾ ಹೋಗ್ತೀನಿ, ಇದು ವಿಡಿಯೋ ಮಾಡಿ. ಹಾಂ ಆಯ್ತು. ಕರುಣಾ ಗುರವ್ ಮೇಡಮ್ ಅವರು ಬ್ರಿಲಿಯಂಟ್ ಇರೋರು. ಅವ್ರು ಆ್ಯಕ್ಚುಲಿ PUC ಸೆಕೆಂಡ್ ಇಯರ್ ತನಕ ಸೈನ್ಸ್ ಮಾಡಿ ಆಮೇಲೆ ನೀಟ್ ಎಕ್ಸಾಮ್ ಬರೆದಿದ್ದರು. ಆಮೇಲೆ ಅವ್ರ ಮನೆಯೊಳಗೆ ಡಾಕ್ಟರ್ ಆಗಬೇಡಪ್ಪ ಅಂತಂದ ತಕ್ಷಣ ಆಮೇಲೆ ಅವರು ಟೀಚರ್ ಆಗಿದ್ದರು. ಇಸ್ ವೆರಿ ಕ್ರಿಯೇಟಿವ್ ಟೀಚರ್ ಇನ್ ಅಕ್ಕಲಕೋಟೆ ತಾಲೂಕು. ಎಲ್ಲ ಇನ್ನೋವೇಟಿವ್ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿ ವಿಡಿಯೋಗಳನ್ನು ಮಾಡ್ತಾರೆ ಹುಡುಗರ ಸಲುವಾಗಿ. ಇವ್ರ ಫ್ರೆಂಡು ಇವ್ರಿಗೆ ಫೋನ್ ಹಚ್ಚಿ ದಾನಯ್ಯ ಕೌಟಿಮಠ ಸರ್ ಇಲ್ಲ ಅವ್ರು ನಮ್ಮ ಮನೆಗಳು ಅದಾರ. ಆಮೇಲೆ ಇವ್ರ ಫ್ರೆಂಡ್
ನನ್ನ ಕಡೆಯಿಂದ ನೋಟ್ಸ್ ತೊಗೊಂಡು ಹೋಗಿದ್ರು ಎಜುಕೇಷನ್ ಸಬ್ಜೆಕ್ಟ್ದು. ಆಮೇಲೆ ಅವರು ಪುಣೆದೊಳಗೆ KSET ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಬರೆದು ಪಾಸ್ ಆಗಿದ್ದರು. ಅವರಂದರು ಇಲ್ಲ ಮೇಡಮ್ ನೀವು ಹೇಳಿದ್ರಿ ನಾ ಪಾಸ್ ಆಗೇನೆ ಅಂತೇಳಿ. ಇವ್ರಿಗೆ ಕಂಗ್ರ್ಯಾಚುಲೇಷನ್. ಇವರಾದ್ರು ನೀನು ನನ್ನ ಕ್ಲಾಸ್ಮೇಟ್ ಇದ್ದಿದ್ದು D.Ed, ನೀನು ಪಾಸ್ ಆಗಿದ್ದೆ ಮತ್ತು ನಾನು ಬರೀತೀನಿ ಅಂತಂದಿದ್ರು. ಆಮೇಲೆ ನಮ್ಮ ಮನೆಗೆ ಎಷ್ಟೋ ಜನರು ನಾವು ಸನ್ಮಾನ ಮಾಡಿದಾಗ ನಾನು ಬರಿತೀನಿ ರೀ ಸರ್ ಅಂದ ತಕ್ಷಣ ಆಯಿತು ಬರೀರಿ ಮೇಡಮ್. ಇವರಿಗೆ ಸ್ವಲ್ಪ ನಾವು ಗೈಡೆನ್ಸ್ ನೋಡಿರಿ, ನಾನು ಎಲ್ಲರಿಗೆ ಹೇಳಿಲ್ಲ, ಇದು ನನ್ನ ರಿಸಲ್ಟ್ ಅಲ್ಲ, ಆದರೆ ನಾನು ಮಾಡೀನಿ, ನೀವು ಮಾಡ್ತೀರಿ ಅನ್ನೋ ಒಂದು ಭರವಸೆಯ ಮಾತ್ರ ನಾನು. ಪ್ರಯತ್ನ ನಿಮ್ಮದು, ಓದುವುದು ನಿಮ್ಮದು, ಬುದ್ಧಿವಂತಿಕೆ ನಿಮ್ಮದು, ನಾನು ಮಾತ್ರ ನಿಮಿತ್ತ. ಇದೆಲ್ಲ ಇವ್ರದ್ದೆಲ್ಲ ನಾನು ಶ್ರೇಯ ಪಡೆಯುತ್ತಂತ ಹಿಂಗೆ ತಿಳ್ಕೊಳ್ಬೇಡ್ರಿ. ಒಂದು ದೀಪ ಇನ್ನೊಂದು ದೀಪಿಗೆ ಬೆಳೀತದಾರೆ, ಆದರೆ ಅದು ಕೂಡ ಅದು ಇಲ್ಲಿ ಯಾರು ಶ್ರೇಷ್ಠ? ಇಬ್ಬರು ಜನ, ಹೇಳೋರು ಮಾಡೋರು ಇಬ್ಬರು ಜನ ಕರೆಕ್ಟಾಗಿದ್ದಾಗ ಮಾತ್ರ ರಿಸಲ್ಟ್ ಬೇಗನೆ ಬರುತ್ತದೆ. ಇವರು ಏನು ಮಾಡಿದರು, ಗುರವ್ ಮೇಡಮ್ ಅವರು, ಸರ್ ಹೆಂಗೆ ಸ್ಟಡಿ ಏನು ಮಾಡಬೇಕು, ಎಷ್ಟು ಮಾಡಬೇಕು, ಯಾವುದು ಮಾಡಬೇಕು, ಅವ್ರಿಗೆ ಕೂತು ನಾವೆಲ್ಲ ಚರ್ಚೆ ಮಾಡಿದ್ವಿ. ಮೇಡಮ್ ಈ ರೀತಿ ಇದನ್ನು ಸ್ಟಡಿ ಆಯ್ತು ಸರ್ ಮಾಡ್ತೀನಿ ಅಂತೇಳಿ. ಇವ್ರ ಸಬ್ಜೆಕ್ಟ್ ಮರಾಠಿ. ಒಂದು ಸಲ ಇವ್ರಿಗೆ ಕೊರೋನಾ ಪೀರಿಯಡ್ದೊಳಗೆ ಕರ್ನಾಟಕ ಎಕ್ಸಾಮ್ ಬರಲಿಕ್ಕೆ ಹೇಳಿದ್ದೆ ನಾನು. ಅಲ್ಲಿ ಬರೆದಿದ್ದರು, ರಿಸಲ್ಟ್ ಆಗಲಿಲ್ಲ. ಆದರೆ ಕಾನ್ಫಿಡೆನ್ಸ್ ಬಂತು, ಇಲ್ಲ ಸರ್ ನಾನು ಪಾಸ್ ಆಗ್ತೀನಿ ಅಂತೇಳಿ. ನೆಕ್ಸ್ಟ್ 2021 ಕೊರೋನಾ ಪೀರಿಯಡ್ದೊಳಗೆ ಎಕ್ಸಾಮ್ ಬರೆದಿದ್ರು, ಆಗಲಿಲ್ಲ. 2022 ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಬರೆದಿದ್ರು, ಕೇವಲ 2 ಮಾರ್ಕ್ಸ್ನಾಗ ರಿಸಲ್ಟ್ ಹೋಗಿತ್ತು. ಭಾಳ ನಿರಾಶೆ ಆದ್ರೆ ಅವರು. ಮೇಡಮ್ ನೀವು ನಿರಾಶೆ ಆಗ್ಲಿಕ್ಕೆ ಹೋಗ್ಬಿಡ್ರಿ, ಗ್ಯಾರಂಟಿ ಮತ್ತೆ ಪರೀಕ್ಷೆ ಪಾಸ್ ಆಗ್ತೀರಿ. ಮತ್ತು ಸತತವಾಗಿ ಸ್ಟಡಿ ಮಾಡಿದರು. ನೋಡಿರಿ, ಡ್ಯೂಟಿ ಸ್ಕೂಲ್ ಒಳಗೆ ಟೀಚರಾಗಿ ಡ್ಯೂಟಿ ಮಾಡುತ್ತಾ ಮನೆಯೊಳಗೆ ಜವಾಬ್ದಾರಿ ಹೊತ್ಕೊಂಡು ದಿವಸ ನಮ್ಮ ಮನೆಯೊಳಗೆ ಬಂದು ಹೋದಂಥ ವ್ಯಕ್ತಿಗಳನ್ನು ನೋಡಿ ಪ್ರೇರಣೆ ಪಡೆದವರು ಇವರು. ಆಲ್ರೆಡಿ ಬುದ್ಧಿವಂತರು. ಆಮೇಲೆ 26 ಮಾರ್ಚ್ 2023 ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಬರೆದ್ರು, ಪಾಸ್ ಆದರು. ಆಮೇಲೆ ಡಿಸೆಂಬರ್ ನೆಟ್ ಎಕ್ಸಾಮ್ ಬರೆದ್ರು, ಇದು ಪಾಸ್ ಆದರು. ಕೈ ಒಳಗೆ ಹಿಡಿದಿದ್ದ ಕೆಲಸ ಪೂರ್ಣ ಮಾಡೋ ತನಕ ನಾವು ಬಡಬಾರ್ದು, ಅದಕ್ಕೆ ಛಲ ಅಂತೇಳಿ ಕರಿತೀವಿ. ಇವರು ಪಾಸ್ ಆದರು, ಗ್ರೇಟ್ ಮೇಡಮ್. ಆಮೇಲೆ ಸುರೇಶ್ ಅಂತೇಳಿ, ಇವರು ರಾಯಚೂರು ಯೂನಿವರ್ಸಿಟಿ ಒಳಗೆ PG ಓದುವಂಥ ವಿದ್ಯಾರ್ಥಿ. ಇವರು ಅಂದರು, ಸುರೇಶ್ ಸರ್ ನನಗೆ ಇಂಗ್ಲೀಷ್ ಅಷ್ಟು ಪೂವರ್ ಇದ್ದೀನಿ ಸರ್, ಇಂಗ್ಲೀಷ್ ಬರೋಂಗಿಲ್ಲ, ಭಾಳ ಆರ್ಡಿನರಿ ಇದ್ದೀನಿ, ನಾನು ಬರೀ KSET ಓದ್ತೀನಿ. ನಾನು ಅಂದ KSET ಓದು, ನೆಟ್ ಎಕ್ಸಾಮ್ ಬರೀ ಅಪ್ಲಿಕೇಶನ್ ಹಾಕು, KSET ಓದಿದ್ದನ್ನೇ ನೆಟ್ ಎಕ್ಸಾಮ್ದೊಳಗೆ ಬರೀ ಓದಮ್ಮ. ನಾನು ಬರೆದಿದ್ದು ಕನ್ನಡ ಮೀಡಿಯಮ್ ಬುಕ್ ತೊಗೋ, ಇಂಗ್ಲೀಷ್ ಮೀಡಿಯಮ್ ಬುಕ್ ತೊಗೋ, ಸುಮ್ಮನೆ ಓದು, ನೀನು ಅಪ್ಲಿಕೇಶನ್ ಹಾಕು ಸುರೇಶ್, ನೀನು ಪಾಸ್ ಆಗ್ತೀವೋ ತಮ್ಮ ಅಂತ ಹೇಳಿದ್ರೆ, ಆಯಿತು ಸರ್. ಕೇವಲ ಒಂದು ನನ್ನ ಮಾತಿನ ನಂಬಿಕೆ ಮೇಲೆ ಅಪ್ಲಿಕೇಶನ್ ಹಾಕಿದ್ರು, ನೆಟ್ ಎಕ್ಸಾಮ್ ಪರೀಕ್ಷೆ ಪಾಸ್ ಆಗಿದ್ರು. ಆದರೆ ಮಾರ್ಕ್ಸ್ ಎಷ್ಟು ಬಿದ್ದವು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಪಾಸ್ ಆಗಿದ್ರು ಪಾಪ. ಯಾರು? ಸುರೇಶ್, ಗ್ರೇಟ್, ಹಾರ್ಟಿ ಕಂಗ್ರ್ಯಾಚುಲೇಷನ್. ರಾಯಚೂರು ಯೂನಿವರ್ಸಿಟಿ ಒಳಗೆ ಇವ್ರಿಗೆ ದೊಡ್ಡ ಸನ್ಮಾನ ಮಾಡಿದ್ರು. ಈಗ ನಿನ್ನೆ ಹೊಸ ಯೂನಿವರ್ಸಿಟಿ ಪ್ರಾರಂಭ ಆಗಿದೆ. ಈ ಯೂನಿವರ್ಸಿಟಿ ಒಳಗೆ ಒಂದು ದೊಡ್ಡ ಸಾಧಕರು ಇವರು ಬರೀತಾರಂತ ಹೇಳ್ಯಾರ. ಆಮೇಲೆ ದೀಪಕ್ ರಸಾಳ್ ಸರ್ ಅಂತೇಳಿ, ಇವರು ಜಿಲ್ಲಾ ಪರಿಷತ್ ಪ್ರೈಮರಿ ಸ್ಕೂಲ್ ಟೀಚರ್. ಇವರು ರಾಯಗಢದವರು. ಇವರು ಕೂಡ ಮಹಾರಾಷ್ಟ್ರ ಸಲುವಾಗಿ ಪ್ರಯತ್ನ ಮಾಡ್ತಿದ್ರು, ನೆಟ್ ಎಕ್ಸಾಮ್ನೇ ಕ್ಲಿಯರ್ ಮಾಡ್ಕೊಂಡ್ಬಿಟ್ರು. ಉರ್ಮಿಳಾ ಝಗಡೆ, ವೆರಿ ಬ್ರಿಲಿಯಂಟ್ ಆ್ಯಂಡ್ ವೆರಿ ಮಾಡರ್ನ್ ಗರ್ಲ್. ಇವಳು ಮುಂಬೈದೊಳಗೆ ಇರ್ತಾರೆ. ಇಂಗ್ಲೀಷ್ ಸೋ ಫ್ಲೂಯೆಂಟ್. ಬರೀ ಜಸ್ಟ್ ನಾನು ಒಂದು ಅರ್ಧ ಗಂಟೆ ಫೋನ್ ಒಳಗೆ ಮಾತಾಡಿ ಚರ್ಚೆ ಮಾಡಿದ್ದೀವಿ. ಶಿ ಗಾಟ್ ದ ಬುಕ್ಸ್. ಆ ಬುಕ್ಕನ್ನು ತೊಗೊಂಡು ಆ ರೀತಿ ಓದಿ ಇಂಗ್ಲೀಷದೊಳಗೆ ಇವರು ನೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡಿದರು. ನಿಖಿಲ್ ಬಾಗಡೆ ನನ್ನ ಆತ್ಮೀಯ ವಿದ್ಯಾರ್ಥಿ ಮಿತ್ರ. ಇವರು ಮುಂಬೈದೊಳಗೆ ಇವರು ಆ್ಯಕ್ಚುಲಿ ತರುಣ ಭಾರತ್ ಅಂತೇಳಿ ಒಂದು ಪತ್ರಿಕೆ ಇದೆ. ಆ ಪತ್ರಿಕೆದೊಳಗೆ ರಿಪೋರ್ಟರ್ ಅಂತೇಳಿ ಈ ಹುಡುಗ ಕೆಲಸ ಮಾಡುತ್ತಿದ್ದಾನೆ. ನನಗೆ ಫೋನ್ ಹಚ್ಚಿದ್ದ, ಸರ್ ನನಗೂ ನೆಟ್ ಎಕ್ಸಾಮ್ ಬರೋದೈತ್ರಿ. ಆ್ಯಕ್ಚುಲಿ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಬರೋದು ಈ ಹುಡುಗಂದು ಪ್ಲ್ಯಾನ್. ಯಾವಾಗ ಮಾರ್ಚ್ದೊಳಗೆ ಇವನು ಫೋನ್ ಹಚ್ಚಿದ್ದ, 2023. ನಾನು ಒಂದು 10 ನಿಮಿಷ 10 ಮಿನಿಟ್ದಾಗ ಬರ್ತೇನಂತೆ. ಒಂದು 5 ನಿಮಿಷ ಮುಗೀತು. ಒಂದು 5 ನಿಮಿಷ ಆಯ್ತು, ಊಟ ಮಾಡತ್ತಿರತ್ತೆ. ವಿಡಿಯೋ ಮಾಡತ್ತಿರ ಒಂದು 5 ನಿಮಿಷ ಇದ್ದ ಮತ್ತೆ ಆಯ್ತು. ಏನು ಸುಳ್ಳು ಹೇಳ್ತೀರಿ ಸರ್, ಉಳ್ಗತ್ತೀರಿ ಅಂತಾರೆ. ಮತ್ತು ಏನು ಸುಳ್ಳು ಹೇಳ್ಬೇಕಲ್ರಿ. ಅವ್ರು ನಮ್ಮ ಭಾಳ ಕ್ಲೋಸ್ ಫ್ರೆಂಡ್ ಅದಾರ. ರವೀಂದ್ರ, ಯಾರು? ನಿಖಿಲ್ ಬಾಗಡೆ. ಇವರು ಫೋನ್ ಹಚ್ಚಿದ್ರು. ಆಮೇಲೆ ಎಲ್ಲ ನನ್ನ ಮಟೀರಿಯಲ್ ತೊಗೊಂಡ್ರು, ಕೆಲಸ ಮಾಡಿ ಓದ್ಕೊಂತ ಕೂತರು. ಮಹಾರಾಷ್ಟ್ರ ಇಲ್ಲಂದ್ರೆ ಸರ್ ಹೋಗಂತೇಳಿ ನಾ ಬರ್ತೀನಿ ಅಂತ ಗಾಡಿ ಮೇಲೆ. ನಿಖಿಲ್ ಬಾಗಡೆ ಸರ್ ಆಮೇಲೆ ಫೋನ್ ಹಚ್ಚಿ ಎಲ್ಲ ಮಾಹಿತಿ ತೊಗೊಂಡ್ರು, ಓದಲಿಕ್ಕೆ ಸ್ಟಾರ್ಟ್ ಮಾಡಿದರು. ಓದಿ ಏನು ರೀ ನೆಟ್ ಎಕ್ಸಾಮ್ನೇ ಕ್ಲಿಯರ್ ಮಾಡಿದ್ರು. ಇನ್ನು ಅವ್ರು ಆ್ಯಕ್ಚುಲಿ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಬರೋದೈತಿ, ಅದಕ್ಕಿಂತ ಮುಂಚೆನೇ ಇವ್ರು ನೆಟ್ ಎಕ್ಸಾಮ್ ಕ್ಲಿಯರ್ ಮಾಡಿದರು. ಭಾಳ ಬ್ರಿಲಿಯಂಟ್ ಈ ಹುಡುಗ. ನನಗೆ ಮಾತಾಡೋದೊಳಗೆ ನಾನು ಕಂಡು ಹಿಡಿದು ಬಿಡ್ತೀನಿ, ನೀವು ಎಷ್ಟು ಬುದ್ಧಿವಂತರಿದ್ರಿ, ನಿಮ್ದು ಎಷ್ಟು ಪ್ರೀತಿ ಅದ, ನಿಮ್ದು ಎಷ್ಟು ಪ್ರಯತ್ನ ಐತಿ, ನಿಮ್ಮ ಉದ್ದೇಶ ಯಾವುದು ಅನ್ನೋದು ನನಗೆ ಗೊತ್ತಾಗ್ತದೆ ರೀ.
ಆಮೇಲೆ ಇವರು ಪಾಸ್ ಆದ ತಕ್ಷಣ ನನಗೆ ರಾತ್ರಿ 1 ಗಂಟೆಗೆ ಮೆಸೇಜ್ ಮಾಡ್ಯಾರ. ರಾತ್ರಿ 12ವರೆಗೆ ನೆಟ್ ಎಕ್ಸಾಮ್ ರಿಸಲ್ಟ್ ಡಿಕ್ಲೇರ್ ಮಾಡಿದ್ದು 18ನೇ ತಾರೀಕಿಗೆ. ರಾತ್ರಿ 1 ಗಂಟೆಗೆ ಇವರು ಮೆಸೇಜ್ ಮಾಡಿದ್ರು, ಸರ್ ಐ ಕ್ವಾಲಿಫೈಡ್ ನೆಟ್ ಎಕ್ಸಾಮ್ ಅಂತ. ಭಾಳ ಖುಷಿ ಆಯ್ತು ರೀ. 2ನೇ ದಿವಸನೇ ನನ್ನ ಬಗ್ಗೆ ಎಲ್ಲ ಮಾಹಿತಿ ಅವ್ರಿಗೆ ಗೊತ್ತಿತ್ತು. ನನ್ನ ಬಗ್ಗೆ ಒಂದು ಆರ್ಟಿಕಲ್ ಬರೆದು ಮುಂಬೈ ಪತ್ರಿಕೆದೊಳಗೆ ತರುಣ ಭಾರತದೊಳಗೆ ನಿನ್ನೆ ಪ್ರಕಟ ಮಾಡಿದ್ರು ನೋಡ್ರಿ. ನಿನ್ನೆ ನಾನು ಅದನ್ನು ಸ್ಟೇಟಸ್ ಇಟ್ಟಿದ್ದೆ, ನಿಮಗೆಲ್ಲರಿಗೂ ಕಳಿಸಿದ್ದೆ ನಾನು. ನೋಡ್ರಿ, ಇದು ಒಬ್ಬ ವಿದ್ಯಾರ್ಥಿ ನಾನು ಕೊಟ್ಟಂಥ ಗುರುದಕ್ಷಿಣೆ. ನಾವೇನಿಲ್ಲ, ನಿಮ್ಮ ಹತ್ರ ಐತಿ ನೀವು ಮಾಡಿರಿ ಅನ್ನೋದನ್ನೇ ಹೇಳೋ ಕೆಲಸ ನಂದು ಐತಿ. ಎಲ್ಲರಿಗೆ ಹೇಳಂಗಿಲ್ಲ. ನಿನಗೆ ಹತ್ರ ಯಾರು ಪ್ರಾಮಾಣಿಕರದಾರ ಅಂಥ ವಿದ್ಯಾರ್ಥಿಗಳಿಗೆ ನಾನು ಭಾಳ ಪ್ರಾಮಾಣಿಕವಾಗಿ ಹೇಳ್ತೀನಿ ರೀ. ನೀವೆಲ್ಲರೂ ನನ್ನ ಕೈಲಿ ಆಗಂಗಿಲ್ಲ, ಪಾಸಾಗಿ ಏನು ಉಪಯೋಗ ಐತಿ, ಹಿಂಗೆ ಮಾಡ್ಕೋತ ಕೂತ್ರೆ ಉಪಯೋಗ ಇಲ್ಲ ರೀ. ಆಮೇಲೆ ಇವರು ನಿಖಿಲ್ ಐತರು ಗ್ರೇಟ್. ಆಮೇಲೆ ರವೀಂದ್ರ, ಇವರು ಹಾಸನದವರು, ಭಾರಿ ಬುದ್ಧಿವಂತರು ಇವರು ಕೆಸೆಟ್ಗೆ ಪ್ರಿಪೇರ್ ಆಗೋ ಸಲುವಾಗಿ ಕಾಂಟ್ಯಾಕ್ಟ್ ಮಾಡಿದರು. ಆದ್ರೆ ನೆಟ್ ಎಕ್ಸಾಮ್ ಜೂನ್ ಒಳಗೆ ಪಾಸ್ ಆಗಿದ್ದರು. ಈ ಸಲ JRF ಮಾಡ್ಕೋಬೇಕಂತೇಳಿ ನೆಟ್ ಎಕ್ಸಾಮ್ ಬರೆದಿದ್ರು, JRF ಆಗಲಿಲ್ಲ. ಆದ್ರೆ ಮತ್ತೆ ನೆಟ್ 2 ಸಲ ಪರೀಕ್ಷೆ ಪಾಸ್ ಆದರು ಕನ್ನಡ ಸಬ್ಜೆಕ್ಟಲ್ಲಿ, ಹಾಸನದವರು. ಆಮೇಲೆ ಸುಶಾಂತ್ ಯಾದವ್ ಅಂತೇಳಿ, ಇವರು ಸಬ್ಜೆಕ್ಟ್ ಕಾಮರ್ಸು. ನಾನು ಏನು ಮಾಡ್ತೀನಿ ರೀ, ಪೇಪರ್ ಫಸ್ಟದೂ ಮಟೀರಿಯಲ್ ಕೊಡ್ತೀನಿ, ಪೇಪರ್ ಫಸ್ಟ್ ಮೇಲೆ ಹೆಚ್ಚಿಗೆ ಫೋಕಸ್ ಮಾಡಂತ ಹೇಳ್ತೀನಿ, ಪೇಪರ್ ಸೆಕೆಂಡದು ಸ್ವಲ್ಪ ಮಟೀರಿಯಲ್ ಕೊಡ್ತೀನಿ, ಅಷ್ಟು ಓದಂತೇಳಿ. ಇವರು ರಾಯಗಢದವರು, ಇವರು ಪರೀಕ್ಷೆ ಪಾಸ್ ಆಗಿದ್ದರು. ಗೋಪಾಲ್, ಇವರು ಮಂಗಳೂರು ಯೂನಿವರ್ಸಿಟಿಯ ವಿದ್ಯಾರ್ಥಿ. ಇವರು ನನಗೆ ಮೆಸೇಜ್ ಮಾಡಿ, ಸರ್ ನಾನು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ PG ಓದುತ್ತಿದ್ದೇನೆ, ಕೇವಲ ನಿಮ್ಮ ವಿಡಿಯೋ ಮಾತ್ರ ನಾನು ನೋಡುತ್ತಿದ್ದೇನೆ, ನಿಮ್ಮ ಮೇಲೆ ನನ್ನ ನಂಬಿಕೆ ಇದೆ, ನಮ್ಮನ್ನು ನೀವು ಕೈ ಬಿಡಬೇಡ್ರಿ, ವಿಡಿಯೋ ಕಂಪ್ಲೀಟ್ ಮಾಡಿರಿ ಸರ್, ನಾನು ನೆಟ್ ಎಕ್ಸಾಮ್ ಬರೀಬೇಕು, ನಾನು ಆ್ಯಕ್ಚುಲಿ KSET ಎಕ್ಸಾಮ್ ಬರೀಬೇಕು, ಆದರೆ KSET ಜೊತೆಗೆ ನೆಟ್ ಎಕ್ಸಾಮ್ ಪರೀಕ್ಷೆ ಪಾಸ್ ಆದವರು ಇವರು. ಗೋಪಾಲ್ ಇಕನಾಮಿಕ್ ಸಬ್ಜೆಕ್ಟ್ ಅದು. ಆಮೇಲೆ ಶಾಲಿನಿ, ಇವ್ರಿಗೆ ನಮ್ಮ ಶಾಲಿನಿ ಸಿಸ್ಟರ್ ಭಾಳ ಕ್ಲೋಸ್ ಆಗಿಬಿಟ್ಟಾರ್ರಿ, ಮಂಡ್ಯದವರು ಇವರು. ಇವ್ರು ಸೋಷಿಯಾಲಜಿ ಸಬ್ಜೆಕ್ಟ್. ಇವ್ರ ಅಣ್ಣ ಇವರಪ್ಪ ನಾನು ಭಾಳ ಕ್ಲೋಸ್ ಆಗಿಬಿಟ್ರು. ಇಲ್ಲ ಸರ್, ಶಾಲಿನಿ ನಿಮ್ಮದು ವಿಡಿಯೋಕ್ಕಾಗಿ ಭಾಳ ಕಾಯ್ತಾಡ್ರಿ ಸರ್. KSET ಮಾಡುವಾಗಲೇ ನೆಟ್ ಎಕ್ಸಾಮ್ ಪರೀಕ್ಷೆ ಪಾಸ್ ಆದವರು. ಅಭಿಷೇಕ್ ಹಿಸ್ಟ್ರಿ ಸಬ್ಜೆಕ್ಟ್ದೊಳಗೆ, ಇವರು ಕೊಲ್ಲಾಪುರ. ಇವರಂತರೂ ಎಕ್ಸಾಮ್ ಪಾಸ್ ಆಗೋಂಥ ಮೊದಲೇ ಎಕ್ಸಾಮ್ ಬರೀ ತಕ್ಷಣ ಹೇಳಿದ್ರು, ಸರ್ ನಾ ಪರೀಕ್ಷೆ ಪಾಸ್ ಆಗೋವನಿದ್ದೀನಿ ಅಂತೇಳಿ. ಭಾಳ ಮಾಡ್ರನ್ ವಿದ್ಯಾರ್ಥಿ ಇವರು. ಆಮೇಲೆ ಸುವರ್ಣ ವಾಕ್ಚೌರಿ ಅಂತೇಳಿ, ಮನೆಯೊಳಗೆ ಎಲ್ಲ ಜವಾಬ್ದಾರಿ ಹೊತ್ಕೊಂಡು, ಮದುವೆ ಆದಂಥ ಹೆಣ್ಣುಮಗಳು ಮನೆ ಜವಾಬ್ದಾರಿ ಹೊತ್ಕೊಂಡು ನೆಟ್ ಎಕ್ಸಾಮ್ ಪರೀಕ್ಷೆ ಪಾಸ್ ಆಗಿದ್ದರು. ಇವರು ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಫೇಲ್ ಆಗಿದ್ದರು. ಇವರು 2023 26 ಮಾರ್ಚ್. ಆದ್ರೆ ಕಾನ್ಫಿಡೆನ್ಸ್ ಇಟ್ಕೊಂಡು ಮತ್ತೆ ಪರೀಕ್ಷೆ ಪಾಸ್ ಆದರು. ಪ್ರೊಫೆಸರ್ ಅಭಿಜಿತ್ ಡಾಮ್ಸೆ 3 ಸಲ ನೆಟ್ ಕ್ಲಿಯರ್ ಆದರು. ಸರ್ ಎಷ್ಟು ಸಲ ಬರೀತಾರೆ ರೀ, ಹಾಬಿ ಇರ್ತದೆ ಕೆಲವೊಂದು ಸಲ. ನಾನು ಅಪ್ಡೇಟ್ ಆಗಬೇಕು ಅನ್ನೋ ಉದ್ದೇಶದಿಂದ ಇವರು ಎಕ್ಸಾಮ್ ಬರೆದಿದ್ದರು. ಅಹಮದ್ನಗರದವರು ಸೆಟ್ ಎಕ್ಸಾಮು ಬರೀ ಉದ್ದೇಶ ಇಟ್ಕೊಂಡು ನೆಟ್ ಎಕ್ಸಾಮ್ ಕ್ಲಿಯರ್ ಮಾಡಿದವರು. ಸಾಗರ್ ಪಾಟೀಲ್, ಆ್ಯಕ್ಚುಲಿ ಇವ್ರ ತಂದೆಗೆ ಆರಾಮಿಲ್ಲ ಅಂತ ತಿಳ್ಕೊಂಡು ತಂದೆ ಬಿಸ್ನೆಸ್ ಇವ್ರು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಹೋಂಡೋ ಶೋರೂಮ್ದ್ರ ಮಾಲಕರು ಇವ್ರಂದ್ರೆ ನನ್ನ ಕೈಲಿ ಆಗಂಗಿಲ್ಲ ರೀ, ನಾವೆಲ್ಲ ಜವಾಬ್ದಾರಿ ಅದಾವೆ, ಗಾಡಿಗಳ ಮಾರಾಟ ಮಾಡೋದು ಇದು. ಆದರೆ ಏನೋ ನನ್ನ ಜೊತೆ ಕಾಂಟ್ಯಾಕ್ಟ್ ಮಾಡಿ ನಾನು ಫೋನ್ ಹಚ್ಚಿದ, ಸರ್ ನೀವು ಪರೀಕ್ಷೆ ಪಾಸ್ ಆಗ್ತೀರಿ, ನೀವು ಎಕ್ಸಾಮರೇ ಬರೀರಿ. ಇವರು ಸೆಟ್ ಎಕ್ಸಾಮ್ ಪ್ರಿಪೇರ್ ಮಾಡುವಾಗನೇ ನೆಟ್ ಎಕ್ಸಾಮ್ ಪರೀಕ್ಷೆ ಪಾಸ್ ಆದವರು. ನೋಡಿರಿ ಏನಾಗ್ತದೆ, ನಿಮ್ಮ ಬಲ್ಲಿ ಸ್ಪಾರ್ಕ್ನೆಸ್ ಇರುತ್ತದೆ, ಜಸ್ಟ್ ಅದಕ್ಕೆ ಒಂದು ತಿಕ್ಕುವ ಕೆಲಸ ಇರಬೇಕು. ನಿಮಗೆ ಆ ಪಾಸಿಟಿವಿಟಿ ನಾವು ಕೊಟ್ಟಾಗ ನಿಮ್ಮ ಹತ್ರ ಇರುವ ಸಾಮರ್ಥ್ಯ ಹೊರಗೆ ಬರುತ್ತದೆ. ಇವರು ವಿದ್ಯಾ ಕಾಂಬ್ಳೆ, ಭಾಳ ಬಡವರು ಅಂದ್ರೆ ಏನು ರೀ, ಇಲ್ಲಿ ದುಡಿಲಿಕ್ಕೆ ಬಂದವರು ಇವ್ರು ಆ್ಯಕ್ಚುಲಿ ಮೂಲತಃ ಕರ್ನಾಟಕದವರು, ಸಂಗ್ಲಿದೊಳಗೆ ದುಡಿಲಿಕ್ಕೆ ಬಂದವರು. ಇವ್ರು ಮಿಸ್ಟರ್ ಭಾರಿ ಗ್ರೇಟ್. ಇವ್ರು ಮಿಸ್ಟರ್ ಅಂದರು, ನಾವು ಕರ್ನಾಟಕದಾಗ ಇದ್ದೀರಿ ಸರ್, ಆದ್ರೆ ಸಂಗ್ಲಿಗೆ ಬಂದೀವಿ, ಇಲ್ಲೇ ಕೆಲಸ ಮಾಡ್ತೀವಿ ರೀ, ನಮಗೆ ಸೆಟ್ ಎಕ್ಸಾಮ್ ಬರೀಬೇಕಂತ ನನ್ನ ಹೆಂಡತಿ ನಿಮ್ಮ ವಿಡಿಯೋ ನೋಡಿ ಹೇಳಂತೀರಿ, ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿರಿ. ಅಮ್ಮ ಸಂಗ್ಲಿ ಇದ್ರೊಳಗೆ ಏನು ಬಾರ್ಡ್ರ್ ಏರಿಯಾದವರು, ಯಾರು ವಿದ್ಯಾ ಬಾರ್ಡ್ರ್ ಏರಿಯಾದವರು, ಇವರು ಮಿಸ್ಟರ್ ಕರ್ನಾಟಕದವರು. ಮರಾಠಿ ಸಬ್ಜೆಕ್ಟ್ದೊಳಗೆ ಪರೀಕ್ಷೆ ಪಾಸ್ ಆದರು. ಆಮೇಲೆ ಶರದ್ ವಾಘಮೋರೆ, ಜಿಲ್ಲಾ ಪರಿಷತ್ ಪ್ರಾಥಮಿಕ ಟೀಚರ್ ಇವರು ಶರದ್ ವಾಘಮೋರೆ ಸರ್ ಕಂಟಿನ್ಯೂಟಿಯಾಗಿ ನನ್ನ ಜೊತೆ ಕಾಂಟ್ಯಾಕ್ಟ್ದೊಳಗಿದ್ದವರು. ಟು ದಿ ಪಾಯಿಂಟ್ ಸ್ಟಡಿ ಮಾಡಿದರು. ಪೇಪರ್ 1, 2 ಅವರಿಗೆ ಮಟೀರಿಯಲ್ ಕೊಟ್ಟಿದ್ದೆ, ರಿಸಲ್ಟ್ ಮಾಡಿ ತೋರಿಸಿದ್ರು. ನವೀನ್ ಕುಮಾರ್ ಚಿತ್ರದುರ್ಗದವರು, ಇವರು ನೆಟ್ ಎಕ್ಸಾಮು ಕ್ಲಿಯರ್ ಮಾಡಿದಂಥ ವ್ಯಕ್ತಿ. ಆ್ಯಕ್ಚುಲಿ ಇವ್ರಿಗೆ ಎಲ್ಲರೂ KSET ಪ್ರಿಪೇರ್ ಮಾಡೋರೆ, ಆದರೆ ನೆಟ್ ಎಕ್ಸಾಮ್ನು ನೆಟ್ ಎಕ್ಸಾಮ್ ಬರೆದಿದ್ದರು. ವೆಂಕಟೇಶ್ ಪಾಚ್ಪುಲೆ ಹಿಸ್ಟ್ರಿ ಸಬ್ಜೆಕ್ಟ್ದವರು ಇವರು 2 ಸಬ್ಜೆಕ್ಟ್ದೊಳಗೆ MA ಮಾಡಿದಂಥ ವ್ಯಕ್ತಿ ಇವರು, ಹಿಸ್ಟ್ರಿ ಮತ್ತು ಸಂಸ್ಕೃತ. ರಿಸಲ್ಟ್ ಮಾಡಿಕೊಂಡ್ರು. ಹರ್ಷಿತಾ, ಗ್ರೇಟ್ ಅಮ್ಮ, ಹರ್ಷಿತಾ ರಿಯಲಿ ಗ್ರೇಟ್. ಎಷ್ಟು ಆತ್ಮೀಯರಾಗ್ಯಾರ ಗೊತ್ತದ್ರಿ ಇವರು. 2 ಸಲ ನೆಟ್ ಎಕ್ಸಾಮ್ ಪಾಸ್ ಆಗಿದ್ದರು. ಮೊನ್ನೆ ಜೂನದೊಂದು ಮತ್ತು ನಿನ್ನೆ ಡಿಸೆಂಬರ್ದು ನೆಟ್ ಎಕ್ಸಾಮ್. KSET ಪ್ರಿಪೇರ್ ಮಾಡೋಂಥ ಹರ್ಷಿತಾ KSET ಬರೆಯೋಕ್ಕಿಂತ ಮುಂಚೆನೇ 2 ನೆಟ್ ಎಕ್ಸಾಮ್ ಕ್ಲಿಯರ್ ಮಾಡಿದರು. ಮೇಘಾ ರೌತ್, ಪಾಪ ಈ ಅಮ್ಮಗೆ ಕಣ್ಣೇ ಕಾಣಿಸಂಗಿಲ್ಲ ರೀ. ಇಲ್ಲಿ ಸೊಲ್ಲಾಪುರ ಯೂನಿವರ್ಸಿಟಿ ಒಳಗೆ ನಂದು ಹೌ ಟು ಪ್ರಿಪೇರ್ ನೆಟ್ ಆ್ಯಂಡ್ ಸೆಟ್ ಎಕ್ಸಾಮ್ ಅಂತೇಳಿ ಒಂದು
ವರ್ಕ್ಶಾಪ್ ಕಂಡಕ್ಟ್ ಮಾಡ್ತಿದ್ದರು ಯೂನಿವರ್ಸಿಟಿಯವರು. ಅಲ್ಲಿ ನಾನು ಹೋಗಿದ್ದೆ. ಅಲ್ಲಿ ಈ ಅಮ್ಮ ನನಗೆ ಭೇಟಿಯಾಗಿದ್ದರು. ಆದ್ರೆ ಅಮ್ಮ ಪಾಸ್ ಆಗಿಬಿಟ್ರು, ಹಿಸ್ಟ್ರಿ ಗ್ರೇಟ್ ಅಮ್ಮ. ಇವರು ಸಂಘರ್ಷ್ ಸ್ವಲ್ಪ ಡೇರಿಂಗ್ ಬಾಜ್ ಮನುಷ್ಯ ಅದನ್ರಿ ರೀ. ಯೂನಿವರ್ಸಿಟಿ ಒಳಗೆ ಲೀಡರ್ಶಿಪ್ ಅದ ನೀವು ಎಕ್ದಮ್ ಖಡಕ್ ಮನುಷ್ಯ. ಖಡಕ್ ಇದ್ರೂ ಪರೀಕ್ಷೆ ಪಾಸ್ ಆಗಿಬಿಟ್ಟು ವರ್ಧಾ ಅಂತೇಳಿ ಒಂದು ಜಿಲ್ಲೆ ಅದ ರೀ, ಅಲ್ಲಿ ಮರಾಠಿ ಸಬ್ಜೆಕ್ಟು ಪರೀಕ್ಷೆ ಪಾಸ್ ಆಗಿದ್ದರು. ಇಲ್ಲಿ ತನಕ 454 ವಿದ್ಯಾರ್ಥಿಗಳು ಕೆಸೆಟ್ ನೆಟ್ ಮತ್ತು TET ಪರೀಕ್ಷೆಯನ್ನು ಪಾಸ್ ಆಗಿದ್ದಾರೆ. 454 ಎಲ್ಲರೂ ನನ್ನ ಆತ್ಮೀಯ ಬಂಧುಗಳು, ನನ್ನ ಅಣ್ಣಂದರು, ನನ್ನ ತಂಗಿಯರು, ನನ್ನ ಕ್ಲೋಸ್ ಫ್ರೆಂಡ್ಸ್, ನನ್ನ ಫ್ಯಾಮಿಲಿ ಮೆಂಬರ್ಸ್, ನನ್ನ ಡಿಯರ್ ಸ್ಟೂಡೆಂಟ್ಸ್. ಅದಕ್ಕೆ ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತದೆ. ಅಲ್ಲಿ ತನಕ ಸಹನಶೀಲತೆ ಇರುವಂಥ ಕೆಲಸ ನಿಮ್ಮ ಹತ್ರ ಇರಬೇಕು. ಸ್ವಲ್ಪ ಸಹನೆಯಿಂದ ನೀವು ಸ್ಟಡಿ ಮಾಡ್ಕೊತೀರಿ. ಕೆಸೆಟ್ ಮುಗೀತು ಎಕ್ಸಾಮ್ ಅಂತೇಳಿ ಸುಮ್ಮನೆ ಕೂಡಬೇಡ್ರಿ. ರಿಸಲ್ಟ್ ಯಾವಾಗ ಹೇಗೆ ಆಗಬೇಕು, 2 ಮಾರ್ಕ್ನ ರಿಸಲ್ಟ್ ಹೋಯ್ತಂದ್ರೆ ಮತ್ತೆ ಅವಾಗಿನ ಹಿಡಿದು ಪ್ರಿಪೇರ್ ಮಾಡ್ತೀರೇನು? ಇಲ್ಲ, ಈಗಿನಿಂದೇ ಪ್ರಿಪರೇಷನ್ ಮಾಡ್ಕೊತೀರಿ. ಕೆಸೆಟ್ ಪಾಸ್ ಆದ್ರೂ ಮತ್ತೆ ಪ್ರಿಪೇರ್ ಮಾಡಿರಿ. ನೆಟ್ ಎಕ್ಸಾಮ್ ಬರೀರಿ. ಜೂನದೊಳಗೆ ನೆಟ್ ಎಕ್ಸಾಮ್ ಒಂದು ಸಲ ಕ್ಲಿಯರ್ ಮಾಡ್ಕೊಂಡು ಬಿಡ್ರಿ. ಓದ್ಕೋತೀರಿಪ್ಪ, ಪ್ಲೀಸ್ ಓದ್ಕೊತೀರ್ರಿ. ನಾನು ನಿಮ್ಮ ಜೊತೆಗಿದ್ದೀನಿ. ಜೂನದೊಳಗೆ ನೀವು ನೆಟ್ ಇನ್ನೊಂದು ಸಲ ಕ್ಲಿಯರ್ ಮಾಡಲೇಬೇಕು. ಕೆಸೆಟ್ ಆಗಿಲ್ಲ ಅಂತ ಕೂಡಬೇಡ್ರಿ. ಕೆಸೆಟ್ ಆಗಿದ್ರೂ ಸುಮ್ಮನೆ ಕೂಡಬೇಡ್ರಿ. ನೆಟ್ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಬಿಡ್ರಿ. ಇವರೆಲ್ಲರೂ ಅದೃಷ್ಟವಂತರು. ನಾನಂತೂ ಅರಂಗಿಲ್ಲ ಇವರಿಗೆ ಅದೃಷ್ಟವಂತರಲ್ಲ, ಇವರೆಲ್ಲ ಪ್ರಯತ್ನವಾದಿಗಳು. ಇವರು ಪ್ರಯತ್ನ ಮಾಡಿ ಈ ಯಶಸ್ಸನ್ನು ಗಳಿಸಿದ್ದಾರೆ. ನಾನು ಕೂಡ ಪ್ರಾರಂಭದೊಳಗೆ 3 ಸಲ ಫೇಲ್ ಆದ್ರೂ ಕೂಡ ನಾನು ಬಿಡದೆ ಯಾರು ಪ್ರಯತ್ನ ಮಾಡುತ್ತಾರೋ ಅವರು ಯಶಸ್ವಿ ಆಗುತ್ತಾರೋ. ಅದಕ್ಕೆ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಮಾತನ್ನು ಹೇಳುತ್ತಾ ನಮಸ್ಕಾರ.